ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪಿಕಪ್ ಇದೆ. ಸೊ ಹಾಗಾಗಿ ಈಗಲೇ ಹೊರಡ್ತಾ ಇದ್ದೀನಿ. 12 ಗಂಟೆ ಆಗಿದೆ. ಈಗ ಹೋಗಿ ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಆಲ್ಮೋಸ್ಟ್ 6 ಗಂಟೆಗೆಲ್ಲ ಪಿಕಪ್ ಆಗುತ್ತೆ. ಹೊರಡ್ತಾ ಇದ್ದೀನಿ. ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಮ್ಮ ಮನೆ ತವಿಂದ ಆಟೋದಲ್ಲೇ ಹೊರಡ್ತಾ ಇದ್ದೀನಿ. 12 ಗಂಟೆ ಇನ್ನೇನು ಹೊರಟೆ. ಸೊ ಅಲ್ಲಿ ಹೋಗಿ ಒಂದಿಗೆ ರೀಚ್ ಆಗ್ತೀನಿ. ಇಲ್ಲಿಂದ ಆಲ್ಮೋಸ್ಟ್ 1 ಅವರ್ ಬೇಕು. ನಾವು ನಮ್ಮ ಪಾರ್ಕಿಂಗ್ ಬಂದು ಎಲೆಕ್ಟ್ರಾನಿಕ್ ಸಿಟಿಲಿ ಇರೋದು. ಪಿಕಪ್ಪು ಕೂಡ ಎಲೆಕ್ಟ್ರಾನಿಕ್ ಸಿಟಿನೇ 6 ಕಿಲೋಮೀಟ್ರ್ ಅಲ್ಲಿಂದ. ಹಾಗಾಗಿ ಇವಾಗ ನಾನು ಇಲ್ಲಿಂದ ಹೋಗಿ ಎಲೆಕ್ಟ್ರಾನಿಕ್ ಸಿಟಿಲಿ ನಾನು ಆಟೋ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಾನು ಬಸ್ ಎತ್ಕೊಂಡು ಪಿಕಪ್ ಪಾಯಿಂಟ್ಗೆ ಹೋಗಬೇಕು. ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ಪಿಕಪ್ ಪಾಯಿಂಟ್ ಇದೆ. ಹೋಗ್ತಾ ಇದ್ದೀನಿ. ಒಂದು ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಇದೆ. ಇನ್ನೊಂದು ½ ಅನ್ ಅವರ್ ಬೇಕು ರೀಚ್ ಆಗೋಕ್ಕೆ. ಹೋಗ್ತಾ ಇದ್ದೀನಿ. ರೋಡಲ್ಲಿ ಗುಂಡಿ ಇದೆಯೋ, ಗುಂಡಿಲಿ ರೋಡ್ ಇದೆಯೋ ಒಂದು ಗೊತ್ತಾಗಲ್ಲ. ಅಪ್ಪಿ ತಪ್ಪಿ ಹೆಡ್ಲೈಟ್ ಇಲ್ದಲೆ ನಾವು ರೋಡ್ಗಳಲ್ಲಿ ಬಂದರೆ ಅಷ್ಟೇ ಅವ್ರ ಕತೆ, ಗೋವಿಂದ. ಪಾರ್ಕಿಂಗ್ ರೀಚ್ ಆದೆ. ಆಗಲೇ 1 ಗಂಟೆ ಆಗಿದೆ. ಕತ್ಲು ನೋಡಿ, ನಮ್ಮ ಬಸ್ಸು ಕಾಣಿಸ್ತಾ ಇದೆಯಾ. ಹೋಗಿ ಡೋರ್ ಓಪನ್ ಮಾಡಿ ಆಗ ಸ್ಟಾರ್ಟ್ ಮಾಡ್ಕೊಂಡು ಪಿಕಪ್ ಪಾಯಿಂಟ್ಗೆ ಹೋಗಬೇಕು. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ ಪಿಕಪ್ ಪಾಯಿಂಟು. ಅದು ಎಲ್ಲ ಸಿಂಗಲ್ ರೋಡು, ಹೋಗಬೇಕು ಬೇಗ. ಅವರು ವೆಯ್ಟ್ ಮಾಡಲಿ. ನಮ್ದು 2 ಗಾಡಿ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಗಾಡಿ ಇವಾಗ ಓಡ್ತಾ ಇದೆ ನನ್ನ ಜೊತೆನೆ. ಸೊ ನನ್ನ ಮುಂದೆನೇ ಇದೆ ಆ ಗಾಡಿನೂ ಕೂಡ. ನೋಡಿ ಅಲ್ಲೇ ಮುಂದೆ ಗಾಡಿ ಇವಾಗ ತೋರಿಸ್ತೀನಿ. ನೋಡಿ ಅಲ್ಲೇ ನಿಂತಿದೆ. ಇನ್ನೊಂದು ಗಾಡಿ ನಮ್ಮದು. ಅವರು ಹೊಡ್ತಾ ಇದ್ದಾರೆ ಇವಾಗ. ಅವರು ಹೊಟ್ರು. ಹೆಡ್ಲೈಟ್ ಆನ್ ಮಾಡ್ತೀನಿ ನೋಡಿ. ಹೆಡ್ಲೈಟ್ ಚೇಂಜ್ ಮಾಡಿಸಿದೆ. ಹೈ ಬೀಮ್ ಹಾಕ್ತೀನಿ ನೋಡಿ. ಹೈ ಬೀಮ್ದು ಒಳ್ಳೆ ಥ್ರೋ ಇದೆ. ಲೈಟ್ ಮಾತ್ರ ಆನ್ ಮಾಡ್ತೀನಿ ನೋಡಿ ಇವಾಗ. ಹೈ ಬೀಮ್ ಇದು. ಒಳ್ಳೆ ಥ್ರೋ ಇದೆ. ಹೈ ಬೀಮ್ ಲೈಟು ಒಳ್ಳೆ ಥ್ರೋ ಇದೆ ಮಾತ್ರ. ಹೈವೇಗಳಲ್ಲಿ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಇದು. ನನ್ನ ಕಲೆಕ್ಷನ್ ಸ್ಪೆಕ್ಸ್. ಮಿಡ್ ನೈಟ್ 1:30. ಒಂದೇ ಒಂದು ಗಾಡಿ ಇಲ್ಲ ರೋಡಲ್ಲಿ. 1:30. ನನಗಿಂತ ಮುಂಚೆ ಅಲ್ಲ 2 ಗಾಡಿ ಬಂದು ನಿಂತಿದ್ದಾರೆ. ನಾನು ಬಂದು ಇವಾಗ ಪಾರ್ಕ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆ ರೂಮಲ್ಲಿ ನಿಲ್ಕೊಳ್ಬೇಕು, ರೆಸ್ಟ್ ಮಾಡಬೇಕು. ನೋಡಿ ರೋಡ್ ಸೈಡಲ್ಲಿ ಹಾಕಿದ್ದೀನಿ. ವೆಲ್ಕಮ್ ಮಾಡೋಕ್ಕೆ ಒಬ್ಬರು ಬಂದಿದ್ದಾರೆ. ನಮ್ಮ ವೆಲ್ಕಮ್ ಮಾಡ್ತಾಯಿದ್ದಾರೆ ನೋಡಿ. ಅವ್ರು ಬಂದ್ಬಿಟ್ಟು
ಇದು ನಮ್ಮ ಮನೆ ಕಳ ಬೆಡ್ರೂಮ್. ನಮಗೆ ನಮ್ಮ ಗಾಡೀಲಿ ಹಾಸಿಗೆ ಎಲ್ಲ ಹಾಸಿ ರೆಡಿ ಮಾಡಿದ್ದೀವಿ. ಇನ್ನೇನು ಹೋಗಿ ಮನೆ ಕಳ್ಬೇಕು. ಸೊ ಒಂದು 4 ಅವರ್ ಮನಿಕೊಂಡು ಬೆಳಗ್ಗೆ ಎದ್ದೇಳಬೇಕು ಬೇಗ. 6:30 ಎದ್ದೆ, ಸೆಕ್ಯೂರಿಟಿ ಬಂದು ಎಬ್ಬರಿಸಿದ್ರು. ಎದ್ದು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಗಾಡಿನ ಸ್ಕೂಲ್ ಒಳಗಡೆ ರಿವರ್ಸ್ ಆಗ್ತಾ ಇದ್ದೀನಿ. ಇಲ್ಲಿಂದ ಸ್ಕೂಲ್ ಮಕ್ಕಳು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳನ್ನ ಇಲ್ಲಿಂದ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕು. ರಿವರ್ಸ್ ಆಗ್ತಾ ಇದ್ದೀನಿ. ನಮ್ಮ ಹುಡುಗ ರಿವರ್ಸ್ ಹೇಳ್ತಾ ಇದ್ದಾನೆ ಮುಂದೆಯಿಂದ. ಚಿಕ್ಕ ಜಾಗ. ಸೊ ಅದಕ್ಕೆ ನಮ್ಮ ಇನ್ನೊಂದು ಗಾಡಿಯಿಂದ ನಮ್ಮ ಗಾಡಿ ವಿಡಿಯೋ ಮಾಡಿಕೊಟ್ರು. ಅಲ್ಲಿಂದ ಹೊರಟು ಎಕ್ಸ್ಪ್ರೆಸ್ ವೇಲಿ ಬರಬೇಕಾದ್ರೆ ಒಂದು ವಿಡಿಯೋ ಮಾಡಿಕೊಟ್ರು. ನಾವು ಇನ್ಸ್ಟಾಗ್ರಾಮ್ ಪೇಜ್ಗೆ ಹಾಕೋಕ್ಕೋಸ್ಕರ ಇದು ವಿಡಿಯೋ ಮಾಡಿಸ್ಕೊಂಡಿದ್ದೆವು ನಮ್ಮ ಇನ್ನೊಂದು ಗಾಡಿಯವ್ರ ಕಡೆಯಿಂದ. ಎಕ್ಸ್ಪ್ರೆಸ್ ಹೈವೇಲಿ ರೆಸಾರ್ಟ್ ರೀಚ್ ಆದವು. ಎಲ್ಲ ಮಕ್ಕಳು ಇಳಿದು ಹೋಗಿದ್ದಾರೆ. ಇವಾಗ ನಾವು ನಮ್ಮ ಹುಡುಗರೆಲ್ಲ ತಿಂಡಿ ಮಾಡೋಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ, ನಮ್ಮ ಹುಡುಗ ಹೋಗ್ತಾ ಇದ್ದಾನೆ. ರೆಸಾರ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ತುಂಬ ಚೆನ್ನಾಗಿದೆ. ಇವನು ನಮ್ಮ ಇನ್ನೊಬ್ಬ ಗಾಡಿ ಕ್ಲೀನರು. ಅಲ್ಲೇ ಹೋಗ್ತಾ ಇದ್ದೀವಿ ಒಳಗಡೆ. ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ದಾರೆ, ಮ್ಯಾಂಗೋ ಜ್ಯೂಸು. ನೋಡ್ತಿದ್ದಂಗೆ ಹೇಳ್ಬೋದು ಅದು ದೂರದಿಂದ ಮ್ಯಾಂಗೋ ಜ್ಯೂಸ್ ಅಂತಾನೆ. ಅಲ್ಲೋಗಿ ಎಲ್ಲರೂ ವೆಲ್ಕಮ್ ಡ್ರಿಂಕ್ಸ್ ಕುಡ್ಕೊಂಡು ಹಾಗೆ ಟಿಫನ್ ಮಾಡೋಕೆ ಹೋಗೋಣ ಅಂತ ಎಲ್ಲ ಜ್ಯೂಸ್ ಹಿಡ್ಕೊತಾ ಇದ್ದೀವಿ. ಮ್ಯಾಂಗೋ ಜ್ಯೂಸ್ ತುಂಬ ಕೋಲ್ಡಾಗಿ ಚೆನ್ನಾಗಿದೆ. ನಮ್ಮ ಇನ್ನೊಬ್ಬ ಗಾಡಿ ಕ್ಲೀನರು ಜ್ಯೂಸ್ ಕುಡ್ದಾಯ್ತು. ಈಗ ಒಳಗಡೆ ಟಿಫನ್ ಮಾಡೋಂಥ ರೆಸಾರ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಎಲ್ಲರೂ. ಇದು ಎಂಟ್ರಿ ಎಲ್ಲ ಗೆಸ್ಟ್ ಏರಿಯಾ. ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಮುಂದೆಗಡೆ. ಹೈ ರೋಪಿಂಗ್ ಇದೆ ಮೇಲ್ಗಡೆ, ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ. ಅಲ್ಲಿ ಕಾಣಿಸ್ತಾ ಇರೋದೇ ಡೈನಿಂಗ್ ಹಾಲು. ಇದು ರೆಸಾರ್ಟ್ ಇದು. ಸೊ ನಾವು ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ವಿ ರೆಸಾರ್ಟಲ್ಲಿ. ಇಲ್ಲಿ ಹೋಗಿ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿಬಿಟ್ಟು 2 ಗಂಟೆಗೆ ಬರ್ತಾರೆ. ಯಾವಾಗ ತಗೊಂಡೆ ಫೋನು? 6 ತಿಂಗಳಾಯ್ತು. 3 ಗಂಟೆಗೆ ಬಂದರು. ಅಲ್ಲಿಂದ ರೆಸಾರ್ಟಿಂದ ಹೊರಟಿದ್ವಿ. ರಾಮನಗರ ಕಡೆ ಹೋಗ್ತಾ ಇದ್ದೀವಿ. ಸಿಂಗಲ್ ಹೈವೇ. ಆ ಕಡೆಯಿಂದ ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ನಮ್ಮ ಹುಡುಗ ಇರಲಿಲ್ಲ. ಸೊ ಅದಕ್ಕೆ ಇವಾಗ ನಮ್ಮ ಇನ್ನೊಬ್ಬ ಹುಡುಗನ ಕರ್ಕೊಂಡಿದ್ದೆ, ಸ್ವಲ್ಪ ವಿಡಿಯೋ ಮಾಡಿಕೊಡ್ಬಾರೋ ಅಂತ. ಹಾಗಾಗಿ ಅವನು ನನ್ನ ವಿಡಿಯೋ ಮತ್ತು ರೋಡು ಮತ್ತು ಆ ಕಡೆ ಪರಿಸರ, ಬೆಟ್ಟ ಗುಡ್ಡಗಳು. ರಾಮನಗರ ಅಂದ್ರೇ ಈ ಬೆಟ್ಟ ಗುಡ್ಡಗಳಿಗೆ ತುಂಬ ಫೇಮಸ್ಸು. ಆ್ಯಕ್ಚುಲಿ ಶೋಲೆ ಪಿಕ್ಚರು ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿದ್ದು ರಾಮನಗರದಲ್ಲಿ. ಅವಾಗ ನಾವು ಬಂದಾಗೆಲ್ಲ ಹೇಳೋರು. ನಾವು ಮುಂಚೆ ರೋಡು ರಾಮನಗರ ಒಳಗಡೆ ಎಂಟ್ರಿ ಇತ್ತು. ಸೊ ನಾವು ಕಸ್ಟಮರೆಲ್ಲ ಕರ್ಕೊಂಬರ್ಬೇಕಾದ್ರೆ ನಾರ್ತ್ ಇಂಡಿಯನ್ ಕಸ್ಟಮರು, ಈ ಫಾರಿನ್ ಡ್ಯೂಟಿ ಮಾಡಿದಾಗೆಲ್ಲ ಕಸ್ಟಮರ್ಗೆ ಹೇಳ್ತಾ ಇದ್ದು, ಆ ಬೆಟ್ಟ ತೋರಿಸ್ಬಿಟ್ಟು, ಸರ್ ಇದು ಶೋಲೆ ಪಿಕ್ಚರ್ ಇಲ್ಲೇ ಶೂಟಿಂಗ್ ಆಗಿದ್ದು, ಗಬ್ಬರ್ ಸಿಂಗು ಅದೆಲ್ಲ ಇದೆ ಸರ್, ಇದೆ ರಾಮ್ಗಢ್ ಅಂದರೆ ಇದೆ ಅಂತ ಹೇಳ್ಬಿಟ್ಟು ನಾವು ಕಸ್ಟಮರ್ಗೆಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವು. ಒಂಥರ ರಾಮನಗರ ನಮಗೆ ಹೆಮ್ಮೆ ಅವಾಗಲಿಂದ. ಅದಾದಮೇಲೆ ಹೈವೇಗೆ ಬಂದು, ಹೈವೇಲಿ ನೈಸ್ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಇವತ್ತು ಸಾಯಂಕಾಲ ಹೋಗ್ತಾ ಇದ್ದೀವಿ. ಸೊ
ಇನ್ನೇನು ಆಲ್ಮೋಸ್ಟ್ ಹತ್ತತ್ರ ಬಂದಿದ್ದೀವಿ. ಬನ್ನಾರಘಟ್ಟ ರೋಡ್ ಹತ್ತತ್ರ ಇನ್ನೇನು ಬನ್ನಾರಘಟ್ಟ ನೈಸ್ ರೋಡಲ್ಲಿ ಇಳ್ಕೊಂಡು ನಾವು ಸ್ಕೂಲ್ ಹತ್ರ ಹೋಗ್ಬೇಕು. ಎಕ್ಸಿಟ್ ಆದ ಬನ್ನಾರಘಟ್ಟ ಟೋಲ್ ಹತ್ರ. ಫೈನಲಿ ಮಕ್ಕಳನ್ನೆಲ್ಲ ಕರ್ಕೊಬಂದು ಸ್ಕೂಲ್ ಡ್ರಾಪ್ ಮಾಡ್ದು ಡ್ಯೂಟಿ ಮುಗೀತು. ಇವಾಗ ಇಲ್ಲಿಂದ ರಿಟರ್ನ್ ನಮ್ಮ ಪಾರ್ಕಿಂಗ್ ಕಡೆ ಹೊರಡ್ತೀವಿ ಇವಾಗ. ಸೊ ಹೋಗ್ಬೇಕಾದ್ರೆ ಒಂದು ನೈಸ್ ರೋಡ್ ಒಂದು ಇನ್ಸಿಡೆಂಟ್ ಆಗಿತ್ತು. ಅದೇನು ಅಂದರೆ ಇವಾಗ ಹಾಕ್ತೀನಿ ನೋಡಿ ವಿಡಿಯೋ. KL ಮಿನಿ ಕಂಟೈನರು ಅದು ಯಾವ ಕಡೆಯಿಂದ ಅಂತ ಬಂದಂತ ಗೊತ್ತಿಲ್ಲ. ಒಟ್ನಲ್ಲಿ ಅಪ್ ಸೈಡ್ ಆಗಿ ಅದು ಕರೆಕ್ಟಾಗಿ ಸೆಂಟ್ರಲ್ಲೇ ಓಪನ್ ಆಗಿದೆ. ಅಪ್ ಸೈಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅರ್ಧ ಗಂಟೆ ನೈಸ್ ರೋಡ್ ಫುಲ್ಲು ಜಾಮ್ ಆಗಿತ್ತು ನೋಡಿ, ಫುಲ್ಲು ಜಾಮ್ ಆಗಿದೆ.